ಬೆಳಿಗ್ಗೆಲ್ಲ ಪ್ರಾಫಿಟ್ ಮಾಡಿರ್ತೀವಿ, ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಎಲ್ಲ ಹೋಗ್ಬಿಡುತ್ತೆ ಮಧ್ಯಾಹ್ನ ಟ್ರೇಡಿಂಗಲ್ಲಿ. ಅಥವಾ ಬೆಳಿಗ್ಗೆ ನಾವು ಪ್ರಾಫಿಟ್ ಮಾಡಲಿಕ್ಕೆ ಟೈಮೇ ಇರೋದಿಲ್ಲ ಸರ್, ಮಧ್ಯಾಹ್ನ ಮೇಲೆ ನಾವು ಮಾಡೋಣ ಅಂತ ಹೊರಡ್ತೀವಿ, ನಮಗೆ ಮಧ್ಯಾಹ್ನ ಮೇಲೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಂಥೇಳಿ ಸುಮಾರು ಜನ ನಮಗೆ ಕಮೆಂಟಲ್ಲಿ ತಿಳಿಸಿದ್ದೀರಿ ಮತ್ತು ಮೆಸೇಜು ಮಾಡಿದಿರಿ ಪರ್ಸ್ನಲಾಗಿ. ಸೊ ನಿಮಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸ್ಟ್ರಾಟಜಿನ ತೊಗೊಂಬಂದಿದ್ದೀನಿ. ಆ ಸ್ಟ್ರಾಟಜಿ ಬಗ್ಗೆ ನೀವು ಫುಲ್ಲಾಗಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಬೆನಿಫಿಟ್ ಆಗುತ್ತೆ, ನೀವು ಇನ್ಕಮ್ ಮಾಡೋಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಈ ವಿಡಿಯೋವನ್ನು ಫುಲ್ ಕಂಪ್ಲೀಟಾಗಿ ನೋಡಿ. ಓಕೆ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಎಜುಕೇಷನ್ ವಿಡಿಯೋದಲ್ಲಿ ನಾವು ನಿಮ್ಗೊಂದು ಸ್ಟ್ರಾಟಜಿ ಬಗ್ಗೆ ಶೇರ್ ಮಾಡ್ತಾ ಇದ್ದೀವಿ. ನೋಡಿ, ಆ್ಯಕ್ಚುಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದೊಂದು ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಕೊಟ್ಟಿದ್ವಿ. ಆ ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿಯಿಂದ ತುಂಬ ಜನ ಇನ್ಕಮ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಇನ್ಕಮ್ ಮಾಡ್ಕೊಂಡಿದ್ರೆ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕಮೆಂಟ್ ಸೆಕ್ಷನ್ ತಿಳಿಸಿದಾಗ ಬಾಕಿಯವ್ರಿಗೂ ಅದನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿಲಿ 2 ಪಾರ್ಟ್ ಮಾಡಿದ್ವಿ, ಪಾರ್ಟ್ 1 ಮತ್ತು ಪಾರ್ಟ್ 2. ಎರಡನ್ನೂ ನೋಡಿದವರು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಅವರು ಫ್ರೀಯಾಗಿ ಕೋರ್ಸಿಗೆ ಸೇರಿದ್ದಾರೆ. ಫ್ರೀಯಾಗಿ ಇನ್ ದ ಸೆನ್ಸ್ ಟ್ವಿನ್ಸ್ ಬ್ರೇಕ್ಔಟಲ್ಲಿ ಇನ್ಕಮ್ ಅರ್ನ್ ಮಾಡಿ ಕೋರ್ಸಿಗೆ ಸೇರಿ ಇನ್ನೂ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಅದು ಅಲ್ಲದೆ ಕೋರ್ಸಿಂದ, ಈ ಬೇಸಿಕ್ ಕೋರ್ಸಿಂದ ಕಲಿತಂಥ ದುಡ್ಡಿಂದ ಅಡ್ವಾನ್ಸ್ ಕೋರ್ಸಲ್ಲಿ ತಗೊಂಡು ಅದರಲ್ಲೂ ಇನ್ನೂ ತುಂಬ ಇನ್ಕಮ್ ಮಾಡಲಿಕ್ಕೆ ಹೊರಟಿದ್ದಾರೆ. ಕರೆಕ್ಟಾ? ಸೊ ಈ ರೀತಿ ಅವ್ರು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ಬರ್ತಿದ್ದಾರೆ. ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ಯಾಕೆಂದರೆ ರಿಟೇಲರ್ಸ್ಗಳಿಗೆ ಎಲ್ಲ ಕೋರ್ಸ್ಗಳಿಗೆ ಹೋಗಿ ಸೇರಿ ಕೈ ಸುಟ್ಕೊಂಡಿದ್ದೆ ಜಾಸ್ತಿ ಆಗಿದೆ, ಏನೂ ಕಲ್ತಿಲ್ಲ. ಸೊ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವ್ರಿಗೆ ಎಲ್ಲೇ ಸಿಕ್ಕಿದ್ರು ಸಹ ಕಲೀಲಿಕ್ಕೆ ರೆಡಿ. ಎಲ್ಲರೂ ಏಕಲವ್ಯ ಇದ್ದಾಗೆ, ಗುರುಗಳಿಲ್ಲದಿದ್ದರು, ಗುರುಗಳೆಲ್ಲೋ ಇದ್ದರೂ ಸಹ ಅವರ ಮೂರ್ತಿ ಇಟ್ಕೊಂಡು ಕಲಿತ ಏಕಲವ್ಯ. ಈಗಿನ ಮಾಡರ್ನಲ್ಲಿ ಯೂಟ್ಯೂಬಲ್ಲಿ ತುಂಬ ಜನ ಕಲಿತಿದ್ದೀರಿ, ಸೊ ಕಲಿತು ದುಡ್ಡು ಮಾಡ್ತಿದ್ದೀರಿ. ಸೊ ಆ ಒಂದು ವಿಷಯದಲ್ಲಿ ಇದು ಸಹ ನಿಮಗೊಂದು ಬೆನಿಫಿಟರ್ ಆಗಲಿ ಅಂತೇಳಿ ನಾವು ಸೆಕೆಂಡ್ ಆಫ್ ಸೆಕ್ಷನ್ಗೆ ಒಂದು ಸ್ಟ್ರಾಟಜಿ ಕೊಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಲಾಂಗ್ ಆಗ್ಬೋದು ಈ ವಿಡಿಯೋ, ಬಟ್ ಇಟ್ ಈಸ್ ನೀಡೆಡ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಂಗೆ ಅಷ್ಟು ಸಮಯ ಬೇಕಾಗುತ್ತೆ. ಓಕೆ ಫೈನ್. ನೋಡಿ, ಇಲ್ಲಿ ನಾವು ನಿಮಗೆ ಪೇಜ್ ಬ್ರೇಕಿಂಗ್ ಮಾಡಿದ್ದೀವಿ. ಇದು ಒಂದೊಂದು ಲೈನು ನಿಮಗೆ ಆ ದಿವಸದ ಬ್ರೇಕಿಂಗ್ ನಿಮಗೆ ಗೊತ್ತಾಗಲಿ ಅಂತೇಳಿ ಕನ್ಫರ್ಮ್ಗೋಸ್ಕರ ನಾನು ನಿಮಗೆ ಪೇಜ್ ಬ್ರೇಕಿಂಗನ್ನು ಮಾಡಿದ್ದೀವಿ. ಸೊ ಇಲ್ಲಿ ಮುಂದೆ ನೋಡ್ಬೋದು ಎಲ್ಲ ಬ್ರೇಕಿಂಗ್ ಆಗಿದ್ದು ಒನ್ ಡೇ ಕಂಪ್ಲೀಟ್ ಆಗಲಿಕ್ಕೆ. ಓಕೆನಾ? ವಾಟ್ ನೆಕ್ಸ್ಟ್ ಅಂತ ನೋಡಿದಾಗ ನೋಡಿ, ನೆಕ್ಸ್ಟ್ ಬರುವಂಥದ್ದು ಈಗ ಒನ್ ಡೇನಲ್ಲಿ ನೀವು ಬೆಳಿಗ್ಗೆ ಹೊತ್ತು ನಿಮಗೆ ಟ್ರೇಡ್ ಮಾಡಲಿಕ್ಕೆ ಪುರ್ಸೋತಿರೋದಿಲ್ಲ. ಸೊ 9 ಕಾಲಿಗೆ ಕ್ಯಾಂಡ್ಲ್ ಓಪನ್ ಆಗಿರುತ್ತೆ, ಆಮೇಲಿಂದ ಫಾಲು ಏನೇನೋ ಆಗಿರ್ತದೆ ಮಾರ್ಕೆಟಲ್ಲಿ. ಕರೆಕ್ಟ್ ಅಲ್ವಾ? ಸೊ ನೀವು 12 ಗಂಟೆವರೆಗೆ ಈಚೆ ಸೈಡ್ ನಿಮಗೆ ಬರಲಿಕ್ಕೆ ಪುರ್ಸೋತಿಲ್ಲ. ಸೊ ನೀವು ಅರೌಂಡ್ 12-15ಗೆ ನೀವು ಎಂಟ್ರಿ ತಗೊಳ್ತೀರಿ. ಎಂಟ್ರಿ ತಗೊಂಡು ನೀವು ಹೇಗೆ ಮಾಡ್ಬೋದು ಅನ್ನೋದು ನಿಮ್ಮ ಮೈಂಡ್ ಸೆಟ್. ಸೊ ನಾವು ನಿಮ್ಗೆ ಹೇಳ್ತಿರೋದು ಏನಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಆದಂತಹ ಹೈ ಮತ್ತು ಲೋ ಎರಡನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೈ, ಇದು ಜಸ್ಟ್ ಎ ಮಿನಿಟ್, ಇದು ಹೈ ಆ್ಯಂಡ್ ಇದು ಲೋ. ಎಲ್ಲಿವರೆಗೆ? 12 ಗಂಟೆವರೆಗೆ. ನೋಡಿ, 12 ಗಂಟೆ ಎಲ್ಲಿವರೆಗಿದೆ? ಇಲ್ಲಿವರೆಗೆ. ನಿಮ್ಗೆ ಅದು ಇನ್ನೂ ಈಸಿ ಮಾಡಲಿಕ್ಕೋಸ್ಕರ ವರ್ಟಿಕಲ್ ಲೈನ್ ಹಾಕ್ತೀನಿ. ನೋಡಿ, 12 ಕಾಲ್ವರೆಗೆ. ನೋಡಿ, ಈ ರೀತಿ. ಸೊ ಇದು ಮಾರ್ನಿಂಗ್ ಸೆಕ್ಷನ್ನು, ಇದು ಆಫ್ಟರ್ನೂನ್ ಸೆಕ್ಷನ್. ಕರೆಕ್ಟ್ ಅಲ್ವಾ? ನೀವೇನು ಮಾಡಬೇಕು, ಅಲ್ಲಿವರೆಗಿನ ಹೈ ಲೋವನ್ನು ಮಾರ್ಕ್ ಮಾಡ್ತೀರಿ. ಮಾರ್ಕ್ ಮಾಡಿದ ನಂತರ ನಮ್ಮದು ಫಿಬೋನಾಕಿ ತಗೊಳ್ಳೋದು. ಫಿಬೋನಾಕಿ ತಗೊಂಡು ಲೋ ಇಂದ ಹಿಡಿದು ಹೈವರೆಗೆ ಮಾರ್ಕ್ ಮಾಡೋದು. ಓಕೆನಾ? ಸೊ ಈಗ ಮಾರ್ಕ್ ಮಾಡಿದ್ರಿ. ವಾಟ್ ನೆಕ್ಸ್ಟ್? ನೋಡಿ, ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಏನಾಗಿದೆ. ಮಾರ್ಕೆಟು 50% ಲೆವೆಲ್ ದಾಟಿ ಬಂದು ರೀಟೆಸ್ಟ್ ಮಾಡಿ ಮಧ್ಯಾಹ್ನ ಬೀಳ್ತಿದೆ. ಸೊ ನೀವೀಗ ಬರೋತ್ತಿಗೆ ಅದು ಫಾಲ್ ಆಗ್ತಿರ್ತದೆ. ಈ ಫಾಲನ್ನು ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ನೀವು ಪುಟ್ ಆಪ್ಷನ್ಗೆ ಹೋಗಿ ತಗೊಳ್ಳೋದು, ಅದು ಒಂದು. ಅಥವಾ ಇಲ್ಲಿ ಏನಾಗುತ್ತೆ ಅಂತ ರಿಯಾಕ್ಷನ್ ನೋಡ್ಬೋದು. ಇಲ್ಲಿ ನೋಡಿ, ರಿಯಾಕ್ಷನ್ ನೋಡಲಿಕ್ಕೆ ನಿಮಗೆ ಸ್ವಲ್ಪ ಏನು ಅರ್ಥ ಆಗಬೇಕಂತ ಹೇಳಿದ್ರೆ, ಈ ವಿಗ್ ಮಾತ್ರ ಅಲ್ಲ, ಕೆಲವು ಸಲ ಬಾಡಿವರೆಗೂ ನಾವು ಒಂದು ಝೋನ್ ಟೈಪಲ್ಲಿ ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ನಿಮಗೆ ನಾವು ಡೈಲಿ ನಾವು ವೀಡಿಯೋಸಲ್ಲೂ ನಿಮ್ಗೆ ಅದನ್ನೇ ಹೇಳೋದು, ಎಲ್ಲ ಟೈಮಲ್ಲೂ ಅದು ಬಾಡಿ ವಿಗ್ ಎರಡನ್ನೂ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಇದನ್ನು ಝೋನ್ ಟೈಪಲ್ಲಿ ಕನ್ಸಿಡರ್ ಮಾಡಿಕೊಂಡಾಗ ನೋಡಿ, ಎಕ್ಸಾಕ್ಟ್ಲಿ ಮಾರ್ಕೆಟು ನೋಡಿ, ಇಲ್ಲಿ ಬಂದಂಥ ಮಾರ್ಕೆಟು ಇಲ್ಲಿ ಫಾಲ್ ಆಯಿತು, ಸಸ್ಟೈನ್ ಆಯಿತು, ಸಸ್ಟೈನ್ ಆಗಿ ರೀಟೆಸ್ಟ್ ಆಯಿತು, ರೀಟೆಸ್ಟ್ ಆದಮೇಲೆ ಮೇಲೆ ಹೋಗ್ಲಿಕ್ಕೆ ಶುರು ಆಯಿತು. ತಿರ್ಗಾ ಒಂದ್ಸಲಿ ಬಂದಾಗ ದಿಸ್ ಈಸ್ ಥರ್ಡ್ ಟಚ್, 1, 2 ಆ್ಯಂಡ್ 3. ಕರೆಕ್ಟ್ ಅಲ್ವಾ? 1, 2, 3. ಮೂರನೇ ಟಚ್ ಆದಾಗ ನೀವು ಧೈರ್ಯದಲ್ಲಿ ಇಲ್ಲಿ ತಗೊಬೋದು. ಥರ್ಡ್ ಟಚಲ್ಲಿ ಗ್ರೀನ್ ಆದಾಗ ಇದರ ಹೈ ಮೇಲೆ ಅಥವಾ ಇಲ್ಲಿ ನೀವು ತಗೊಂಡಿದ್ರು ಸಹ ಈ ರ್ಯಾಲಿಯನ್ನು ನೀವು ಕ್ಯಾಪ್ಚರ್ ಮಾಡ್ಬೋದು. ಕರೆಕ್ಟಾ? ಈಗ ತುಂಬ ಜನ ಕಮೆಂಟ್, ಇದೆಲ್ಲ ಆದಮೇಲೆ ಕತೆ ಬಿಡ್ತಾರೆ, ಇದೆಲ್ಲ ನಾವು ನೋಡಿದ್ದೀವಿ, ಇದೆಲ್ಲ ಹೋಗೋ ಕತೆಗಳಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಹಳೇದನ್ನು ಟೆಸ್ಟ್ ಮಾಡೋಣ. ನೋಡಿ, ಈ ಕ್ಯಾಂಡಲಲ್ಲಿ ತಗೊಳ್ಳೋಣ. ಈ ದಿವಸದಲ್ಲಿ ತಗೊಂಡಾಗ ನಮಗೆ ಇದರಲ್ಲಿ ಹೈ 12 ಗಂಟೆವರೆಗೆ ಫಸ್ಟ್ ನಾವೇನು ಮಾಡಬೇಕು, ವರ್ಟಿಕಲ್ ಲೈನನ್ನು ಹಾಕಬೇಕು.
ವರ್ಟಿಕಲ್ ಲೈನ್ ಎಲ್ಲಿವರೆಗೆ ಹಾಕಬೇಕು? ಒಂದು 12 ಕಾಲ್ವರೆಗೆ ವರ್ಟಿಕಲ್ ಲೈನ್ ಹಾಕ್ತೀವಿ. ಓಕೆ, ಈಗೇನಾಯಿತು? ಲೋ ನಮ್ದು ಯಾವುದು? ಇದು. ಓಕೆನಾ, ಮಾರ್ಕ್ ಮಾಡಿದ್ವಿ ಲೋ. ಓಕೆ, ಹೈ ಅಲ್ಲಿವರೆಗೆ ಆಗಿದ್ದು, ಮಿಡ್ ಆಫಲ್ಲಿ ಬೆಳಗಿನ ಸೆಕ್ಷನಲ್ಲಿ ಆಗಿದ್ದು ಹೈ ಇದು. ಓಕೆ, ಡನ್. ವಾಟ್ ನೆಕ್ಸ್ಟ್? ನಾವು ಮಾಡಬೇಕಾಗಿದ್ದು ಫಿಬೊನಾಕಿ ತಗೊಂಡ್ವಿ. ಹೈಯಿಂದ ಲೋ ಆಗ್ಬೋದು, ಲೋ ಇಂದ ಹೈ ಆಗ್ಬೋದು, ಯಾವುದು ಬೇಕಾದ್ರೆ ಮಾಡಿ. ಅದು ನಿಮಗೆ ಝೋನ್ ಸಿಗುತ್ತೆ. ಮೇಲೆ ಹೋಗ್ತಿದ್ರೆ ನಾವು ಮೇಲ್ಗಡೆ ಪಾಯಿಂಟ್ ತಗೊಳ್ಳೋದು, ಇಲ್ದಿದ್ರೆ ಕೆಳಗಡೆದು. ಅದು ರಿವರ್ಸಲ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಓಕೆ, ಫೈನ್. ಈಗ ಇಲ್ಲಾಯಿತು. ಈಗ ನಾವು ಇಲ್ಲಿ ಬಂದಾಗ ಇದು ಇಲ್ಲಿ ಫಾಲ್ ಆಗಿ ಇಲ್ಲಿ ಬರ್ತಿತ್ತು, ಕರೆಕ್ಟಾ? ಈಗ ನಾವು ಇಲ್ಲಿ ಬೈ ಮಾಡಿದ್ರೆ, ಪುಟ್ ಆಪ್ಷನನ್ನು ಬೈ ಮಾಡಿದ್ವಿ ಅಂತಾದರೆ ನಾವು ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಪಾಯಿಂಟ್ ಏನಂದರೆ ಯೂನಿವರ್ಸಲ್ ಲೈನ್ಸ್ ಇದೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಈ ಸ್ವಿಂಗು ಇದೆ, ಸೊ ಈ ಸ್ವಿಂಗ್ಗಳು ಅದನ್ನೆಲ್ಲ ಸ್ವಲ್ಪ ನೋಡಬೇಕು. ಇಲ್ಲ ಅಂದರೂ ನಿಮಗಿದು ಸ್ಟಾಪ್ ಲಾಸ್ ಅಂತಲೇ ಇಟ್ಕೊಳ್ಳಿ. ಟು ಬಿ ಕ್ಲಿಯರ್, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇಲ್ಲಿವರೆಗೆ ಮಾರ್ಕೆಟ್ ಬರುತ್ತೆ ಅಂತ, ಕರೆಕ್ಟ್ ಅಲ್ವಾ? ಅಲ್ಲಿವರೆಗೆ ಬರಲಿಲ್ಲ ಮಾರ್ಕೆಟ್. ಅದಕ್ಕೆ ಮುಂಚೆನೇ ಅದು ರಿವರ್ಸಲ್ ಆಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಓಕೆ, ಫೈನ್. ವಾಟ್ ನೆಕ್ಸ್ಟ್? ಇದು ಇಲ್ಲಿ ಮೇಲ್ಗಡೆ ಇಷ್ಟು ದೊಡ್ಡ ರ್ಯಾಲಿ ಗ್ರೀನ್ ಕ್ಯಾಂಡಲ್ ಆದಮೇಲಿಂದ ಮೇಲ್ಗಡೆ ಸಸ್ಟೈನ್ ಆಗಬೇಕಾದ್ರೆ, ಅದು 1 2 3 4 ಕ್ಯಾಂಡಲ್ ಸಸ್ಟೈನ್ ಆಗ್ತಿದೆ ಅಂದಾಗ ನೀವು ಧೈರ್ಯದಲ್ಲಿ ಇಲ್ಲಿ ಎಂಟ್ರಿ ತಗೊಂಡ್ರು ಈ ಸ್ಟಾಪ್ ಲಾಸ್ಗಿಂತ ಜಾಸ್ತಿ ನಿಮಗೆ ಇಲ್ಲಿ ರ್ಯಾಲಿ ಕೊಟ್ಟಿದೆ, ಕರೆಕ್ಟ್ ಅಲ್ವಾ? ಸೊ ಇದು ಸಹ ಒಂದು ಸ್ಟಾಪ್ ಲಾಸ್ ಇಟ್ಟಾದರೂ ಸಹ ಇದು ಡನ್. ಮತ್ತು ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ಟ್ರಾಟಜಿನೂ 100% ವರ್ಕ್ ಆಗಲ್ಲ, ಎಲ್ಲದು 70% ವರ್ಕ್ ಆಗೋದು. ಅದ್ರಲ್ಲಿ ನಾವು ರೂಲ್ಸ್ ಮಾಡಿಕೊಂಡು ಸ್ಟ್ರಿಕ್ಟಾಗಿ ಕೂತ್ಕೊಂಡ್ರೆ ನಮ್ಮ ಕೈಲಿ ಬರುತ್ತೆ. ಈಗ ತಿರ್ಗಾ ಬರುತ್ತೆ, ಅದು ಪಕ್ಕದಲ್ಲೇ ಇರ್ತದೆ, 2 ದಿವಸ ಆಗಿದ್ದನ್ನು ನೋಡಿ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಿಂತ ಮುಂಚಿನ ದಿವಸ ಹೋಗೋಣ, ಆಮೇಲೆ ರ್ಯಾಂಡಮ್ ಡೇಟ್ಸನ್ನು ತಗೊಳ್ಳೋಣ. ಓಕೆನಾ? ನಾನು ಈ ದಿವಸ ತಗೊಳ್ಳಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂಥ ದಿವಸಗಳೇ. ಫಾಲ್ ಆಗಿದೆ ನಾವು ತಗೊಳ್ತೀವಿ ಅಂತ. ಇಂಥ ಸೈಡ್ ವೇಸ್ ಮಾರ್ಕೆಟಲ್ಲಿ ಏನಾಗ್ಬೋದು ಅಂತ ನೋಡಿ. ಸೈಡ್ ವೇಸ್ ಮಾರ್ಕೆಟಲ್ಲಿ ನಾವು ತಗೊಂಡಾಗ ಫಸ್ಟ್ ನಾವು ಮಾಡಬೇಕಾಗಿದ್ದು ವರ್ಟಿಕಲ್ ಲೈನ್ ತಗೊಂಡ್ವಿ. 12 ಗಂಟೆ ಅಂದಾಜು, 12 ಕಾಲ್ ಅಂದಾಜು ಆಗುತ್ತೆ, ಅಲ್ಲಿ ನಾವು ಮಾರ್ಕ್ ಮಾಡಿದ್ವಿ. ಓಕೆ, ಡನ್. ಸೊ ಈಗೇನಾಯಿತು? ಈಗ ನಮಗೆ ರೇಂಜು, ಸೊ ಇದು ಹೈ ಮಾರ್ಕ್ ಮಾಡಿದ್ವಿ. ಓಕೆ, ಈಗ ಲೋ ಮಾರ್ಕ್ ಮಾಡಬೇಕು. ಓಕೆ, ಫೈನ್. ಈಗ ಲೋನು ಮಾರ್ಕ್ ಮಾಡಿ ಆಯಿತು. ಈಗ ಇದು ಫಸ್ಟ್ ಹಾಫು, ಸೆಕೆಂಡ್ ಹಾಫು, 2 ಡಿವೈಡ್ ಆಯಿತು, ಕರೆಕ್ಟ್ ಅಲ್ವಾ? ಈಗ ಡಿವೈಡ್ ಆದಮೇಲೆ ನಾವು ಫಿಬೊನಾಕಿ ಹಾಕಿದ್ವಿ. ಸೊ ಫಿಬೊನಾಕಿ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ವಿ ಆ ರೇಂಜ್. ನೋಡಿ, ಎಕ್ಸಾಕ್ಟ್ಲಿ ಮಧ್ಯಾಹ್ನ 12 ಕಾಲಿಗೆ ನೋಡಿ ಇಲ್ಲಿ ರೀಟೆಸ್ಟ್ ಆಗಿ ಬೀಳ್ತಿದೆ ಮಾರ್ಕೆಟ್. ಇಲ್ಲಿ ರೀಟೆಸ್ಟ್ ಆಗಿ ಇಲ್ಲಿಂದ ಹಿಂಗೆ ಬಂದು ರೀಟೆಸ್ಟ್ ಆಗಿ ಬೀಳ್ತಿದೆ, ಕರೆಕ್ಟ್ ಅಲ್ವಾ? ಸೊ ನಾವು ಈಗ ನೋಡೋ ಟೈಮಲ್ಲಿ ಅದು ರೀಟೆಸ್ಟ್ ಆಗ್ತಿದೆ ಅಂತ ಗೊತ್ತಾದಾಗ ನಾವು ಇಲ್ಲಿ ಎಂಟ್ರಿ ತಗೊಂಡ್ವಿ. ನಮ್ಮ ಟಾರ್ಗೆಟ್ ಡನ್. ಇಲ್ಲಿಂದ ಆ ಲೈನ್ವರೆಗೆ ಬಂತು. ತಿರ್ಗಾ ಮೇಲೆ ಹೋಗಿ ರೀಟೆಸ್ಟ್ ಆಗಿ ತಿರ್ಗಾ ಫಾಲ್ ಆಗಲಿಕ್ಕೆ ಶುರು ಆಯಿತು. ಸೊ ನಮಗೆ ಇಲ್ಲಿ ತಗೊಳ್ಬೋದು ಎಂಟ್ರಿ, ಅಥವಾ ಈ ಸೆಕೆಂಡ್ ಕ್ಯಾಂಡ್ಲ್ ಮೇಲೆ ತಗೊಬೋದು. ತಿರ್ಗಾ ಫಾಲ್ ಇಲ್ಲಿವರೆಗೂ ಬಂತು. ಯಾಕೆ? 0.5 ಟಚ್ ಮಾಡಿದ್ದು 1.5 ಟಚ್ ಆಯಿತು. ಇದನ್ನು ರಿಟೆಸ್ಟ್ ಮಾಡಿದ್ದು ಇಲ್ಲಿವರೆಗೂ ರಿಟೆಸ್ಟ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇದು ಒಂದು ಟ್ರೇಡ್. ಇದು ಸೈಡ್ ವೇಸ್ ಇದ್ದ ದಿವಸನೂ ನಮಗೆ ಬಂದಿದೆ. ಈಗ ನಾವು ಒಂದು ರ್ಯಾಂಡಮ್ ಡೇಟ್ ತಗೊಳ್ಳೋಣ. ಸೊ ರ್ಯಾಂಡಮ್ ಡೇಟ್ ಅಂತ ಹೇಳಿದಾಗ, ಜಸ್ಟ್ ಎ ಮಿನಿಟ್, ಓಕೆ, ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರಬೇಕು. ಸರಿ, ರ್ಯಾಂಡಮ್ ಡೇಟು ನಾನು ಯಾವುದು ಅಂತ ನೋಡ್ತಿಲ್ಲ, ಸಡನ್ನಾಗಿ ಬಂದ ಡೇಟು. ಸೊ ಆ ಡೇಟ್ ತಗೊಂಡಿದ್ದೀನಿ. ಓಕೆ, ಸೊ 5th ಏಪ್ರಿಲ್ವರೆಗೆ ಮಾತ್ರ ನಮಗೆ ಅವಕಾಶ ಇರೋದು. ಸೊ 5th ಏಪ್ರಿಲ್ಗೆ ಬಂದಿದೆ. ಓಕೆ, ಫೈನ್. 5th ಏಪ್ರಿಲ್ 2023 ಹಳೆಯ ಡೇಟ್. ಓಕೆನಾ? ಈಗ ನಾವು ಮಾಡಬೇಕಾಗಿದ್ದು ವರ್ಟಿಕಲ್ ಲೈನ್, ಮಧ್ಯಾಹ್ನ ಒಂದು 12 ಕಾಲಿಗೆ ಮಾರ್ಕು. ಓಕೆ, ನೆಕ್ಸ್ಟ್ 2 ಹಾರಿಜಾಂಟಲ್ ಲೈನು. ಸೊ ಹಾರಿಜಾಂಟಲ್ ಲೈನಲ್ಲಿ 12 ಗಂಟೆವರೆಗೆ ಇದ್ದಂಥ ಹೈ ಇದು, ಆಮೇಲಿಂದ ಲೋ ಇದು, ಕರೆಕ್ಟಾ? ಇದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋಗುತ್ತೆ. ಬ್ರೇಕ್ಔಟ್ ಆಯಿತು, ರೀಟೆಸ್ಟ್ ಆಯಿತು, ಡನ್. ಅದು ಅಲ್ದಿದ್ರು ನೀವು ಫಿಬೊನಾಕಿ ಹಾಕಿದ್ರು ಎಲ್ಲಿವರೆಗೆ ಹೋಗುತ್ತೆ ಅಂತ ನೀವು ಕ್ಲಿಯರಾಗಿ ನೋಡ್ಕೊಬೋದು. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದು 0.5% ಹೊರಟಂಥ ರ್ಯಾಲಿ. ಸೊ 0.5% ಹೊರಟಂಥ ರ್ಯಾಲಿ ನಿಮಗೆ 1.5ವರೆಗೆ ಬಂದು ಸ್ಟಾಪ್ ಆಯಿತು. ಡನ್. ಇದು ರ್ಯಾಂಡಮ್ ಡೇಟ್ ತೆಗೆದಿದ್ದು. ಸೊ ಇನ್ನೊಂದು ದಿವಸ ತಗೊಳ್ಳೋಣ, ಯಾವುದಾದ್ರೂ ಸರಿ. ಸೊ ಈಗ ಏಪ್ರಿಲಿಂದ ಮುಂದೆ ಹೋಗಬೇಕು. ಸೊ ಏಪ್ರಿಲಿಂದ ಮುಂದೆ ಹೋದಾಗ 28th ಎಕ್ಸ್ಪೈರಿ ಡೇ. ಓಕೆ, ಫೈನ್. ಇಲ್ಲಿ ತಗೊಳ್ಳೋಣ. ಸೊ ಇಲ್ಲಿ ತಗೊಂಡಾಗ ನಾವು ಫಸ್ಟ್ ತಗೊಬೇಕಾಗಿದ್ದು ವರ್ಟಿಕಲ್ ಲೈನ್. ಇದು ವರ್ಟಿಕಲ್ ಲೈನೆಲ್ಲ ಹಾಕಬೇಕಂತೇನಿಲ್ಲ, ನಿಮಗೆ ಅಲ್ಲಿವರೆಗೆ ಆವಾಗ ಅಷ್ಟೇ ಕ್ಯಾಂಡಲ್ ಆಗಿರುತ್ತೆ. ಇವಾಗ ನಾವು ಬ್ಯಾಕ್ ಟೆಸ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋದಾಗ ಏನಾಗುತ್ತೆ,
ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಡ್ಯೂರಿಂಗ್ ಟ್ರೇಡಿಂಗ್ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಅಷ್ಟೇ ಕ್ಯಾಂಡಲ್ ರನ್ ಆಗಿರುತ್ತೆ, ಇದು ಇನ್ನೂ ಫಾರ್ಮ್ ಆಗಿರೋದಿಲ್ಲ, ಕರೆಕ್ಟ್ ಅಲ್ವಾ? ಆವಾಗ ನಿಮ್ಗೆ ಇದು ಇಷ್ಟೇ ಇರೋದ್ರಿಂದ ನಿಮ್ಗೆ ಅದು ಈಸಿ ಅನಿಸುತ್ತೆ. ಜೊತೆಗೆ ನೀವೀಗ ಹಾರಿಜಾಂಟಲ್ ಲೈನ್ ತಗೊಳ್ತೀರಿ. ಸೊ ಹಾರಿಜಾಂಟಲ್ ಲೈನಲ್ಲಿ ಇದುವರೆಗೆ ಆದಂಥ ಲೋ, 12 ಗಂಟೆವರೆಗೆ ಆದಂಥ ಲೋ ಮಾರ್ಕ್ ಮಾಡಿದ್ವಿ. ಆಮೇಲಿಂದ ಅಲ್ಲಿವರೆಗೆ ಆದಂಥ ಹೈ, ಸರಿ, ಇಲ್ಲಿವರೆಗೆ. ಓಕೆ, ಫೈನ್. ಸೊ ಈಗ ಇದೆರಡನ್ನು ಮಾರ್ಕ್ ಮಾಡಿದ್ವಿ. ಸೊ ಇದು ಮಾರ್ನಿಂಗ್, ಇದು ಆಫ್ಟರ್ನೂನ್. ಸೊ ಇಲ್ಲೂ ಸಹ ನೀವು ನೋಡ್ಬೋದು, ಇದೀಗ ರೀಟೆಸ್ಟ್ ಆಗಿ ಈ ಝೋನನ್ನು ಬ್ರೇಕ್ ಆಗಿಲ್ಲ, ಕರೆಕ್ಟ್ ಅಲ್ಲ? ತಗೊಂಡಿದ್ರು ಸ್ಟಾಪ್ ಲಾಸ್ ಅಂತಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ, ಸ್ಟಾಪ್ ಲಾಸ್ ಅಂತಲೇ ಇಟ್ಕೊಳ್ಳಿ. ಸೊ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡಾಗ ನಾವು ಇಲ್ಲಿಂದ ಇಲ್ಲಿವರೆಗೆ ಲೈನ್ ಹಾಕ್ಕೊಳ್ತೀವಿ. ಇದ್ರ ಜೊತೆಗೆ ನಮ್ಮದು ಕೋಸ್ಟಲ್ ಟ್ರೇಡರ್ಸ್ ಲೈನ್ ಇತ್ತು ಅಂತ ಹೇಳಿದ್ರೆ ಅದು ಇನ್ನೂ ಪ್ಲಸ್ ಆಗುತ್ತೆ. ಇರಲಿ, ಅದೆಲ್ದಿದ್ರು ನೋಡಿ 1%ಇಂದ 1%ಅನ್ನು ರೀಟೆಸ್ಟ್ ಮಾಡಿ ಹೊರಟಿದೆ ಅಪ್ ಟು 2%ವರೆಗೆ. ಸೆಕೆಂಡ್ ಹಾಫಲ್ಲಿ ಇಟ್ ಈಸ್ ಡನ್. ಸಿಂಪಲ್ ಇದೆ ಫ್ರೆಂಡ್ಸ್, ತುಂಬ ಸಿಂಪಲ್ ಇದೆ. ನಾನು ಹೇಳ್ತೀನಲ್ಲ ಯಾವತ್ತೂ ಟ್ರೇಡಿಂಗ್ ಇಸ್ ಸಿಂಪಲ್, ಅದನ್ನು ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತಿರೋದು. ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ಇದ್ವಿ ಅಂತಾದರೆ ಟ್ರೇಡಿಂಗು ಭಾಳ ಈಸಿ. ನೋಡಿ, ಈ ಸೈಡ್ ವೇಸ್ ಮಾರ್ಕೆಟ್ ನೋಡೋಣ. ಈ ಸೈಡ್ ವೇಸ್ ಮಾರ್ಕೆಟಲ್ಲಿ ನೋಡಿದಾಗ ಎಗೇನ್ ಹೈ, ಇಲ್ಲಿವರೆಗಿನ ಹೈ 12 ಗಂಟೆವರೆಗೆ. ಸೊ 12 ಗಂಟೆವರೆಗೆ ನಮಗೆ ಲೋ ಆಗಿದ್ದು ಇಲ್ಲಿವರೆಗೆ. ಸೊ ಲೋನು ಮಾರ್ಕ್ ಮಾಡಿದ್ವಿ. ಸೊ ವರ್ಟಿಕಲ್ ಲೈನು ನಿಮಗೆ ಗೊತ್ತಾಗಲಿಕ್ಕೋಸ್ಕರ 12 ಗಂಟೆ. ಓಕೆ, ಡನ್, ಕರೆಕ್ಟ್ ಅಲ್ಲ? ಈಗ ನಾವು ಫಿಬೊನಾಕಿ ಡ್ರಾ ಮಾಡೋಣ. ಹೈಯಿಂದ ಲೋವರೆಗೆ, ಆವಾಗಿನ ಹೈಯಿಂದ ಲೋವರೆಗೆ ನಾವು ಮಾರ್ಕ್ ಮಾಡಿದಾಗ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಕ್ಯಾಂಡಲ್, ಇಲ್ಲಿ ಒಂದು ಟ್ವಿಸರ್ ಬಾಟಮ್. ಸೊ ಇಲ್ಲಿ ಸ್ಟ್ರಾಂಗ್ ಬೈ ಝೋನ್ ಆಗ್ತಿದೆ ಅಂತ. ಸೊ ನಾವು 12 ಕಾಲ್ ಬಂದಾಗ ಅದು ಇಲ್ಲಿ ಡೌನ್ ಬರ್ತಾ ಇತ್ತು. ಸೊ ಡೌನ್ ಬರೋ ಹೊತ್ತಿಗೆ ನಾವು ಇಲ್ಲಿ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಸೈಡ್ ವೇಸ್ ಮಾರ್ಕೆಟಲ್ಲಿ, ಕರೆಕ್ಟ್ ಅಲ್ವಾ? ಸೊ ನಮಗೆ ಈ ರ್ಯಾಲಿ ಕ್ಯಾಪ್ಚರ್ ಆಯಿತು. ಈ ರ್ಯಾಲಿ ಕ್ಯಾಪ್ಚರ್ ಆದಮೇಲಿಂದ ಇದು ಈಗ ರಿವರ್ಸಲ್ ಪಿನ್ ಬಾರು. ಕೆಲವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನೀವು ತಿಳ್ಕೊಬೋದು. ನೋಡಿ, ಇದು ರಿವರ್ಸಲ್ ಪಿನ್ ಬಾರ್ ಕ್ಯಾಂಡಲು. ಇದು ರಿವರ್ಸಲ್ ಆಗ್ತಾ ಇರಬೇಕಾದ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಇದು ಉಲ್ಟಾ ಬರುತ್ತೆ ಅಂತ. ಸೊ ಅದಲ್ಲದೆ ನಾವು ತಿರ್ಗಾ ರೀಟೆಸ್ಟ್ ವೆಯ್ಟ್ ಮಾಡಿದರೂ ಸಹ ರೀಟೆಸ್ಟ್ ಇಲ್ಲೇ ಆಯಿತು. ಸೊ ಇದೇ ಕ್ಯಾಂಡಲನ್ನು ರೀಟೆಸ್ಟ್ ಮಾಡಿದೆ, ಬಾಡಿವರೆಗೆ ರೀಟೆಸ್ಟ್ ಮಾಡಿದೆ. ಹೋಯಿತು, ಇಂಟರ್ನೆಟ್ ಇಶ್ಯೂಯಿಂದಾಗಿ ಹೋಗಿದೆ. ಅದು ಏಪ್ರಿಲಲ್ಲಿ ಬಂದಂಥದ್ದು. ಸೊ ಏಪ್ರಿಲ್, ಓಕೆ, ಫೈನ್. ಸೊ ರಿವರ್ಸಲ್ ಆಗಿದೆ. ಆ ರಿವರ್ಸಲಿಂದಾಗಿ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಫಾಲ್ ನಾವು ಕ್ಯಾಪ್ಚರ್ ಮಾಡಿದ್ವಿ. ಈ ರೀತಿ ನೀವು ಎಲ್ಲ ದಿವಸಕ್ಕೆ ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಇದು ಎಕ್ಸಾಕ್ಟ್ಲಿ ವರ್ಕ್ ಆಗಿದೆ. ಸೊ ಈ ರೇಂಜ್ ಸೈಡ್ ವೇಸ್ ಆಗಿರಲಿ, ಗ್ಯಾಪ್ ಅಪ್ ಆಗಿರಲಿ, ಗ್ಯಾಪ್ ಡೌನ್ ಆಗಿರಲಿ, ವಾಲಟೈಲ್ ಮಾರ್ಕೆಟ್ ಇರಲಿ, ಯಾವುದೇ ಇದ್ರೂ ಸಹ ಇದು ವರ್ಕ್ ಆಗುತ್ತೆ. ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು. ರ್ಯಾಲಿ ದಿವಸ ಈಸಿಯಾಗಿ ಅನಿಸುತ್ತೆ, ಈ ರಿವರ್ಸಲ್ ದಿವಸನೂ ಈಸಿಯಾಗಿ ಅನಿಸುತ್ತೆ. ಓಕೆ, ಇದೊಂದು ವಾಲಟೈಲ್ ಮಾರ್ಕೆಟ್ ನೋಡೋಣ. ಸೊ ಈ ವಾಲಟೈಲ್ ಮಾರ್ಕೆಟಲ್ಲಿ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಜಸ್ಟ್ ಎ ಮಿನಿಟ್. ನೋಡಿ, ಇಲ್ಲಿ ಇದು ವಾಲಟೈಲ್, ಕರೆಕ್ಟ್ ಅಲ್ವಾ? ಮೇಲೆ ಕೆಳಗೆ ಎಲ್ಲ ಆಗಿದೆ. ಸೊ ಇಲ್ಲಿ ಹೇಗೆ ವರ್ಕ್ ಆಗಿದೆ ಅಂತ ಅಬ್ಸರ್ವ್ ಮಾಡೋಣ. ಈಗ ವರ್ಟಿಕಲ್ 12 ಗಂಟೆ. ಸೊ ಮಾರ್ಕ್ ಮಾಡಿದ್ವಿ. ಅದಾದಮೇಲಿಂದ ಹಾರಿಜಾಂಟಲ್ ಲೈನ್ಸ್ ತಗೊಳ್ತೀವಿ. ಇದು ಹೈ ಆ್ಯಂಡ್ ಅಲ್ಲಿವರೆಗಿನ ಲೋ, ಇದು ಲೋ, ಕರೆಕ್ಟ್? ಈ ಲೋ ಬರಲ್ಲ, ಇಲ್ಲಿವರೆಗೆ ಲೋ, 12 ಗಂಟೆವರೆಗೆ ಲೋ ಇದು ಬರುತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲಿಂದ ನಾವು ಹೈಯಿಂದ ಲೋ ಮಾರ್ಕ್ ಮಾಡ್ಬೋದು ಅಥವಾ ಲೋಯಿಂದ ಹೈಕ್ ಮಾಡ್ಬೋದು, ರಿವರ್ಸಲ್ ಅಂತ ಇಡ್ಬೋದು. ಓಕೆ, ಫೈನ್. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಯಿತು, ರೀಟೆಸ್ಟ್ ಫೇಲಿಯರ್ ಆಯಿತು, ರೀಟೆಸ್ಟ್ಗೆ ಒಳಗೆ ಬಂತು. ಅದಾದಮೇಲಿಂದ ರಿವರ್ಸಲ್ ಸೈನ್ ಕೊಡ್ತು. ಸೊ ರಿವರ್ಸಲ್ ಸೈನ್ ಕೊಡಬೇಕಾದ್ರೆ ನಾವು ಇಲ್ಲಿ ಎಂಟ್ರಿ ತಗೊಬೋದು. ಸೊ ಇಲ್ಲಿ ಎಂಟ್ರಿ ತಗೊಂಡಾಗ ನಮಗೆ ಇಲ್ಲಿವರೆಗೆ ಫಾಲ್, ಈಸಿ ಫಾಲ್ ಸಿಕ್ಕಿದೆ. ಎಂಥದ್ದು ಬೇಕಾದ್ರೆ ಆಗಿರಲಿ ಮಾರ್ಕೆಟು, ಸೆಕೆಂಡ್ ಹಾಫ್ ನಾವು ಇದನ್ನು ಮರ್ತು ಬಿಡಬೇಕು, ಏನಾಗಿದೆ ಅದನ್ನ ಮರ್ತು ಬಿಡಬೇಕು. ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಟ್ ಆಗಲಿಕ್ಕೆ ನಾವು ಪಾಯಿಂಟ್ ಬೇಕಿದ್ರೆ ಏನಾದ್ರು ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ಕೊಬೋದು, ಇಲ್ಲಿವರೆಗೆ ಬರ್ಬೋದು. ಆದರೆ ಅದು ಪಾಯಿಂಟ್ವರೆಗೂ ಬರುತ್ತೆ. 0.5ಇಂದ 1, 0.5ಇಂದ 0 ಅಥವಾ 1.5 ಈ ರೀತಿ ಹೋಗುತ್ತೆ. ಸೊ ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಮ ಕಮೆಂಟ್ಸಲ್ಲಿ ನಿಮ್ಗೆ ತಿಳಿಸಿ. ಅರ್ಥ ಆಗಲಿಲ್ಲ ಅಂದರೆ ನಮಗೆ ಕೇಳಿ. ಇದಕ್ಕಿಂತ ಚೆನ್ನಾಗಿರೋದು ನಿಮಗೆ ಬೇಕು, ಇನ್ನೂ ಈಸಿಯೆಸ್ಟ್ ಬೇಕಂದರೆ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ಮನ್ನೆಲ್ಲ ಗೈಡ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.